ನಮ್ಮ ಮನೆಗೆ ಹೋಗೋ ದಾರಿ ಬಂತು, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಕರ್ನಾಟಕ ಬಾವುಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಸ್ಸೇ ಓಡಾಡ್ಬೋದು ಈಗ ಕೆರೆ ಏರಿ ಮೇಲೆ, ಹಂಗೈತೆ. ಮಳೆ ಬರೋ ಥರ ಇತ್ತು, ವೆದರ್ ಒಂಥರ ಚೆನ್ನಾಗಿತ್ತು. ಕುರಿಗಳ ಅಡ್ಡ ಬಂತು. ಹಲೋ ಗಾಯ್ಸ್, ನಾನು ನಿಮ್ಮ ಡಕೋಟಾ ಇಂಜಿನಿಯರ್ಸು. ಆಫ್ಟರ್ ಸೋ ಮೆನಿ ಡೇಸ್ ನಾನು ಬೈಕಲ್ಲಿ ಸಿಗ್ತಿದ್ದೀನಿ, ಆ್ಯಕ್ಚುಲ್ ಪ್ರಾಪರ್ ಮೋಟೋ ವ್ಲಾಗಲ್ಲಿ. ಸೊ ಇವತ್ತು ಆ್ಯಕ್ಚುಲಿ ಎಲ್ಲಿಗೂ ಹೋಗ್ತಿಲ್ಲ ರೈಡ್ ಅಂತ, ಇಲ್ಲೇ ಹಾಗೆ ಸುಮ್ಮನೆ ಮಳೆ ಬರೋ ಥರ ಇತ್ತು, ವೆದರ್ ಒಂಥರ ಚೆನ್ನಾಗಿತ್ತು. ಕುರಿಗಳ ಅಡ್ಡ ಬಂತು, ಹಾಗೆ ಬೈಕಲ್ಲಿ ಸುಮ್ಮನೆ ಸುತ್ತಾಡ್ಕೊಂಬರೋಣ, ಒಂದು ಮೋಟೋ ವ್ಲಾಗ್ ಮಾಡಿಕೊಂಡು ಅಂತ ಬಂದೆ. ಸೊ ನೋಡ್ಬೋದು ವೆದರು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಿಸಿಲು ನೋಡಿ 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 ನಮಗೂ ಸಾಕಾಗೋಗಿತ್ತು. ಸೊ ಅದಕ್ಕೆ ಈಗ ಒಳ್ಳೆ ವೆದರ್ ಅಂದ್ಕೊಳ್ಳಿ. ಆ್ಯಕ್ಚುಲಿ ಲಾಸ್ಟ್ 2 ವೀಕ್ಸಿಂದ ಬ್ಯುಸಿ ಆಗಿಬಿಟ್ಟಿದೆ. ಯಾವ ಥರ ಬ್ಯುಸಿ ಆಗಿದ್ದೆ, ಈ ಮಂತ್ 2nd ವೀಕಲ್ಲಿ ಏನಿತ್ತಪ್ಪ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತಾ. ಸೊ ಆ ಜಾತ್ರೆಯಲ್ಲಿ ಬ್ಯುಸಿ ಆಗಿದ್ನ. ಅದ್ರ ನೆಕ್ಸ್ಟ್ ವೀಕ್ ಎಲ್ಲ ಫುಲ್ಲು ಕೆಲಸ, ಆಫೀಸ್ ಕೆಲಸ ಅಲ್ಲ, ಇವೆಂಟ್ ಕೆಲಸ ಇದ್ವು. 1 2 3 4 5 6 ಎಷ್ಟೋ ಇದ್ವು. ಅದರಲ್ಲಿ ಫುಲ್ಲು ಬ್ಯುಸಿ ಆಗೋಗಿ ಟೈಮೇ ಸಿಕ್ಕಿರಲಿಲ್ಲ ಅಂದ್ಕೊಳ್ಳಿ. ಇನ್ನು ವೀಕ್ ಡೇಸಲ್ಲಿ ಮಾಡೋಣ ಅಂದರೆ ವೀಕ್ ಡೇಸಲ್ಲಿ ಬೆಂಗಳೂರಲ್ಲಿ ಪಿ ಜಿಲಿ ಇರ್ತೀನ, ಅಲ್ಲೇನು ವಿಡಿಯೋ ಅಂತ ಮಾಡಲಿ. ಸೊ ಬೈಕ್ ಇಲ್ಲ, ಕ್ಯಾಮ್ರಾ ಎಲ್ಲ ಇಲ್ಲೇ ಮನೇಲೇ ಬಿಟ್ಟೋಗಿರ್ತೀನಿ. ಸೊ ದಟ್ಸ್ ವೈ ತುಂಬ 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 ಲ್ಯಾಗ್ ಆಗೋಯ್ತು ಅಂದ್ಕೊಳ್ಳಿ ವಿಡಿಯೋ ಮಾಡೋದು. ಈ ವೀಕು ಫ್ರೀನೇ ಇದ್ದೆ, ಬಟ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಲಾಸ್ಟ್ 2 ವೀಕ್ಸಿಂದ ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಈ ವೀಕ್ 2 ದಿನ ರೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವೀಕ್ ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕು, ಎಲ್ಲಿಗಾದರೂ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ನೋಡೋಣ, ನೀವು ಯಾರು ಸಜೆಸ್ಟ್ ಮಾಡಿ ಯಾವ ಪ್ಲೇಸ್ಗೆ ಹೋಗ್ಬೋದು ನೆಕ್ಸ್ಟು ಅಂತ. ಆಮೇಲೆ ನಮ್ಮ ಮಾರುತಿ ಓಮ್ನಿಗೆ ತುಂಬ ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಾಯಿತು. ಸೊ ಯಾರ ಹತ್ರನಾದರೂ ಇದ್ದರೆ ಮದ್ದೂರಲ್ಲಿರೋರ ಹತ್ರ ಓಮ್ನಿನ ರಿವ್ಯೂ ಮಾಡೋಕ್ಕೆ ಸ್ವಲ್ಪ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಯಾರು ಓಮಿನಿ ಇಟ್ಟಿದ್ರೆ ಕಮೆಂಟ್ ಮಾಡಿ, ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಒನ್ ಆಫ್ ದ ಲೆಜೆಂಡ್ ಅಂತಲೇ ಹೇಳ್ಬೋದು ಕಾರ್ಗಳಲ್ಲಿ. ಸೊ ಆ ಕಾರ್ನು ರಿವ್ಯೂ ಮಾಡ್ದಂಗೆ ಆಗುತ್ತೆ. ಇಷ್ಟು ಹೇಳ್ತಾ ಇವಾಗ ನಾನು ಮದ್ದೂರಮ್ಮನ ಕೆರೆಗೆ ಬಂದ್ಬಿಟ್ಟೆ, ದೇಶಹಳ್ಳಿಗೆ. ಹಂಗೆ ಕೆರೆ ಏರಿ ಮೇಲೆ ಹೋಗ್ಬೋದಾ ನೋಡೋಣ ಬನ್ನಿ. ಮೊದಲೆಲ್ಲ ಹೋಗ್ತಿದ್ದೋ, ಈ ರೋಡ್ ಮಾಡೋದಾಗಿಂದ ಹೋಗಿರಲಿಲ್ಲ, ಬಟ್ ಇವಾಗ ಹೋಗ್ಬೋದಾ ನೋಡೋಣ ಬನ್ನಿ. ಸೊ ನೋಡಿ, ಇದೇ ಮದ್ದೂರಮ್ಮನ ಕೆರೆಗೆ ಹೋಗೋ ದಾರಿ. ಕೆರೆಗಲ್ಲ, ಕೆರೆ ಏರಿ ಮೇಲಕ್ಕೆ. ಕೆರೆ ಏರಿ ಮೇಲಕ್ಕೆ ಹೋದರೆ ಆಬ್ವಿಯಸ್ಲಿ ಕೆರೆ ಒಳಗೂ ಧುಮುಕ್ಬೋದು, ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ. ಹಿಂಗೆ ರೈಟ್ ತಗೊಳ್ದೆ ಹಂಗೆ ಸ್ಟ್ರೈಟ್ ಹೊಟ್ಟೋಗಿದ್ರೆ ಕೆರೆ ಒಳಗೆ ಕೊಟ್ಟೋಗುವೆ ನಾನು. ಮೊದಲು ಇಷ್ಟು ದೊಡ್ಡದಾಗಿರಲಿಲ್ಲ ಇದು ಕೆರೆ ಏರಿ, ಚಿಕ್ಕದಾಗಿತ್ತು. ಇವಾಗ ಮಣ್ಣಿಗಿಣ್ಣೆಲ್ಲ ಹೊಡೆದು ಕೆರೆ ಏರಿನ ಎತ್ತರ ಮಾಡ್ತಾವ್ರೆ ಅಂತಲೇ ಹೇಳ್ಬೋದು. ಒಳ್ಳೆಯ ವಿಷಯ. ಒಂಚೂರು ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತೈತೆ ಅಂದ್ಕೊಳ್ಳಿ. ಮಳೆ ಬರುವ ಚಾನ್ಸಸ್ ತುಂಬಾ ಇದೆ. ಮಳೆ ಬರೋಕ್ಕಿಂತ ಮುಂಚೆ ನಾವು ಹೋಗಿ ಊರು ಸೇರ್ಕೊಬೇಕಾಗಿದೆ. ನೋಡಿ, ಇದು ನಮ್ಮ ಕೆರೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿಲ್ಲದೆ ಏನು. ಮೊದಲು ಇಷ್ಟು ಅಗಲನೇ ಇರಲಿಲ್ಲ, ಬಸ್ಸೇ ಓಡಾಡ್ಬೋದು ಈಗ ಕೆರೆ ಏರಿ ಮೇಲೆ, ಹಂಗೈತೆ. ಮೊದಲು ನಾವು ಗಾಡೀಲಿ ಓಡಾಡೋಕ್ಕೇ ಭಯ ಬೀಳ್ತಿದ್ದೋ ಅಂಥ ಸಿಚುವೇಶನ್ ಇತ್ತು. ಬಟ್ ಇವಾಗ ನೋಡಿ, ಬಸ್ಸು, ಕಾರು, ಲಾರಿ ಏನರಲ್ಲಿ ಬೇಕಾದ್ರೆ ಓಡಾಡ್ಬೋದು, ಹಂಗೈತೆ ಇವಾಗ. ವಾವ್, ವಾಟ್ ಎ ನೈಸ್ ಪ್ಲೇಸ್ ಟು ವಾಕ್ ಅರೌಂಡ್. ವಾಕ್ ಮಾಡೋಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಗ ಇವಾಗ. ಬಟ್ ಏನಪ್ಪ ಅಂದರೆ ನಾವು ಮದ್ದೂರು ಸಿಟಿಯಿಂದ ಬರಬೇಕು ಇಲ್ಲಿಗೆ ವಾಕ್ ಮಾಡಬೇಕಂದ್ರೆ, ಅದೇ ತೊಂದರೆ. ವೀಡಿಯೋ ನೋಡ್ತಾ ಇರೋರಿಗೆ ಹೆಂಗೆ ಅನಿಸ್ತಿದೆ ಪ್ಲೇಸ್ ನೋಡಿ ಒಂಚೂರು ಹಂಗೆ ಕಮೆಂಟ್ ಮಾಡಿ. ಕೆರೆಯಲ್ಲಿ ನೀರು ಆ್ಯಕ್ಚುಲಿ ಕಮ್ಮಿ ಇದೆ, ಇನ್ನೂ ಜಾಸ್ತಿ ಇರ್ತಿತ್ತು ಮೊದಲೆಲ್ಲ, ಇವಾಗ ಸ್ವಲ್ಪ ಕಮ್ಮಿ ಇದೆ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ನೀರು ಕೂಡ ಜಾಸ್ತಿ ಆಗುತ್ತೆ. ಏನೇನೋ ಮಾತಾಡ್ಬೇಕಂತ ಬಂದೆ, ಮಾತೇ ಬತ್ತಾಯಿಲ್ಲ ಅಂದ್ಕೊಳ್ಳಿ. ಏನಕ್ಕೆ ಅಂತಲೇ ಗೊತ್ತಾಯ್ತಲ್ಲ, ಏನೂ ಮಾತು ಬತ್ತಾಯಿಲ್ಲ. ಲೆಫ್ಟ್ ಹೋದರೆ ಅಲ್ಲೊಂದು ಏನೋ ಒಂದು ಐತೆ. ಸೊ ಇವಾಗ ನಾವು ಬಂದಿದ್ದ ದಾರಿಲಿ ವಾಪಸ್ ಹೋಗೋದು ಬೇಡ. ಏನಕ್ಕಪ್ಪ ಅಂದರೆ ಅಲ್ಲಿ ನನ್ನ ಬ್ಯಾಡ್ ಲಕ್ ಚೆನ್ನಾಗಿದ್ದು, ಲಕ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಗೇಟ್ ಹಾಕ್ಬಿಟ್ಟಿರ್ತಾರೆ, ರೈಲ್ವೆ ಗೇಟು. ಸುಮ್ಮನೆ 10-15 ನಿಮಿಷ ವೇಸ್ಟಲ್ಲಿ. ಅದಕ್ಕೆ ಮೇನ್ ರೋಡಲ್ಲಿ ಹೊರಟೋಗೋಣ. ದಟ್ಸ್ ಎ ಗುಡ್ ಆಪ್ಷನ್ ಫಾರ್ ಅಸ್ ಟು ರೀಚ್ ಅರ್ಲಿ ಆ್ಯಸ್ ಪಾಸಿಬಲ್. ಯಾಕಂದರೆ ಮಳೆ ಬರೋಂಗಿದೆ. ಲೆಫ್ಟ್ ತಗೊಂಡ್ರೆ ಕೊಪ್ಪಾಗಿ ಹೋಗ್ತೀವಿ. ಕೊಪ್ಪಾಗಿ ಹೋಗಿ ಮಾಡುವಂಥ ಕೆಲಸ ಏನಿಲ್ಲ. ಸೊ ಮನೆಗೆ ಹೋಗ್ಬಿಡುವ ಫಸ್ಟು, ಮಳೆ ಬರೋಂಗೈತೆ ಮೊದಲೇ. ಆಗಲೇ ಗಾಳಿ ಹೆಂಗೆ ಬೀಸ್ತೈತೆ ಗೊತ್ತಾ, ಮೇಲ್ಗಡೆ ನೋಡ್ಬೋದು ಮೋಡ ಹೆಂಗೆ ಕವಿದಿದೆ ಅಂತ. ಆಗಲೇ ಟೈಮು 6:30 ಏನೋ ಆಗೈತೆ, ನಾನು ಟೈಮು ನೋಡಲಿಲ್ಲ. 6:30 ಆಗೈತೆ ಅಂದ್ಕೊಳ್ಳಿ. ಈ ಬೇಸಿಗೆಗಾಲ ಮುಗಿದು ಮಳೆಗಾಲ ಬಂದರೆ ನೋಡಪ್ಪ ಡೈಲಿ ಇದೇ ಥರ ಇರುತ್ತೆ ವೆದರು. ನಾಳೆ ಮತ್ತೆ ಅದೇ ಆಫೀಸು, ಬೆಂಗಳೂರಿಗೆ ಓಡಬೇಕು ಬೆಳಗ್ಗೆನೇ ಎದ್ದು. ಮತ್ತು ಗುರುವಾರ ರಜಾ ಇದೆ, ಬಕ್ರೀದ್ ಇರೋದ್ರಿಂದ. ಮತ್ತು ಮನೆಗೆ ವಾಪಸ್ ಬಂದರೂ ಬರ್ತೀನಿ. ಬಿಕಾಸ್ ಒಂದಿನ ನನಗೆ ಪಿ ಜಿಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳಗಿನ ಸಂಜೆವರೆಗೂ ಮಲಗಿರೋದೇ ಆಗುತ್ತೆ ಪಿ ಜಿಲಿದ್ದರೆ.
ಅದಕ್ಕೆ ಮನೆಗೆ ಓಡಿ ಬಂದ್ಬಿಡ್ಬೇಕು ಬುಧವಾರ ಸಂಜೆನೆ. ಕರ್ನಾಟಕ ಬಾವುಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದಾಗಿತ್ತು ಇವತ್ತಿನ ರಿಫ್ರೆಶಿಂಗ್ ಮೋಟೋ ವ್ಲಾಗ್. ಅಂದರೆ ಮೈಂಡು ನನಗೂ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಒಂದು ರಿಫ್ರೆಶಿಂಗ್ ಆಗಲಿ ಅಂತ ದೇಶಳಿಗೆ ಹೋಗಿ ಒಂದು ರೌಟ್ ಹಾಕಿಟ್ಟು ಬಂದೆ. ಇವಾಗ ಮತ್ತೆ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ಸಂಜೆ ಆಯಿತು, ಮಳೆ ಬರೋಂಗಾಯಿತು. ಮಳೆ ಬಂದರೆ ಪೀಸಾಗಿರುತ್ತೆ, ಇಲ್ಲ ತುಂಬ ಸೆಕೆ ಆಗುತ್ತೆ ಸಂಜೆ ನೈಟು ಮಲಗಿದಾಗ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ. ಧನ್ಯವಾದಗಳು. ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅತಿ ಶೀಘ್ರದಲ್ಲೇ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ. ಧನ್ಯವಾದಗಳು. ನಮ್ಮ ಮನೆಗೆ ಹೋಗೋ ದಾರಿ ಬಂತು, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್.